I say get down. Hey, ಇಳಿಯೋ ಕೆಳಗೆ. ಏನ್ ಚಮಕಾಯಿಸ್ತಾ ಇದ್ಯಾ? ಅವನ್ ಯಾರು ಗೊತ್ತಾ? ಯಾರು? ಯಾರಿವನು? ನಿನ್ ತಂದೆಗೆ ಎರಡನೇ ಹೆಂಡತಿ ಮಗನ? ಇಲ್ಲ ನಿನ್ ತಾಯಿಗೆ ಎರಡನೇ ಗಂಡನ್ ಹುಟ್ಟೋನ? ಯಾರ ಅವನು? ಕಿರಣ್, ಡಿಸಿಪಿ ಕಿರಣ್. ನಮ್ಮವ್ರಿಗೆ ಆವಾಜ್ ಹಾಕಿದ್ದು ಅಲ್ದೆ ತಟ್ಟಿ ತಾಕತ್ ತೋರಿಸ್ತ್ಯಾ? ಕಿರಣ್ ಅಂತ ಹೆಸರಿಟ್ಕೊಂಡ್ಬಿಟ್ರೆ ನೀನೇನು ಕಿರಣ್ ಬೇಡಿನ? ಈ ಹೆಸರು ನಾನ್ ನನ್ನ ತಾಯಿ ಬಸರ್ನಲ್ಲಿದ್ದಾಗ ಬಂದಿರ್ಲಿಲ್ಲ. ಬಟ್ ನಿನಗ್ ಹೇಳಿದ್ಯಲ್ಲ, ಆ ತಾಕತ್ತು ಆವಾಜು ಇದೆಲ್ಲ ನಾನು ನನ್ನ ತಾಯಿ ಹೊಟ್ಟೆಲಿ ಪಿಂಡವಾಗಿರೋವಾಗ್ಲೇ ಬಂದಿರೋದು. ಅದೇ ಆಗಿದ್ ತಪ್ಪು. ಏನೋ ಪೀಸು ಸ್ವಲ್ಪ ಎಂಟನ ಇರುತ್ತೆ ಅನ್ಕೊಂಡ್ರೆ ಗಂಡಸ್ತನೇ ಜಾಸ್ತಿ ತುಂಬಿಕೊಂಡಿದೆ. ಬಟ್ ಬಿ ಕೇರ್ಫುಲ್. ಗಟ್ಟಿ ಇದೆ ಅಂತ ಡ್ಯೂಟಿ ಕಾನ್ಶಿಯಸ್ ಆಗಿ ನನಗೆ ಗುದ್ದಕ್ ಬಂದ್ರೆ ರಾಜಕೀಯ ವ್ಯೂದಲ್ಲಿ ಸಿಕ್ಸಿ ಆ ವಿಧಾನಸೌಧದ ಮೇಲೆ ಬರ್ದಿದ್ಯಲ್ಲ, ಗವರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತ, ಅದನ್ನ ನಿನ್ ರಕ್ತದಲ್ಲಿ ಅಳಸಾಕ್ಬಿಡ್ತೀನಿ. ದ್ವಾಪರ ಯುಗದಲ್ಲಿ ಅಭಿಮನ್ಯು ತಾಯಿ ಗರ್ಭದಲ್ಲಿರುವಾಗ್ಲೇ ಚಕ್ರವ್ಯೂಹನ ಭೇದಿಸಿ ಒಳಗ್ ನುಗ್ಗೋದ್ ಮಾತ್ರ ತಿಳ್ಕೊಂಡ. ಆದ್ರೆ ಈ ಕಿರಣ್ ಕಲಿಯುಗದವಳು. ಚಕ್ರವ್ಯೂಹದಲ್ಲಿ ನುಗ್ಗೋದು ಗೊತ್ತು, ರಾಜಕೀಯ ವ್ಯೂಹದಲ್ಲಿರೋ ಕೆಲವು ರಾಜಕಾರಣಿಗಳ ತಲೆ ಹೊಡೆಯೋದು ಗೊತ್ತು. ಎಸ್ ಗೊತ್ತು. ಹಾಗೆ ತಲೆ ಹೊಡೆದು ಹೊರಗೆ ಬರೋದು ಗೊತ್ತು. ಇನ್ನು ರಕ್ತದ ವಿಷಯ ಸರ್, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ನೀವು ಓಡಾಡೋ ಕಾರು ಶ್ರೇಷ್ಠವಾದ ಸಾರೋಟದ ಸಮಾನ. ಅಂಥ ಕಾರ್ನಲ್ಲಿ ನಿಮ್ ಸುಪುತ್ರ ಕುಡಿದು ಹುಡುಗಿಯರ ಜೊತೆ ಮೋಜ್ ಮಾಡ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದೀನಿ. ಅದು ಅಲ್ಲದೆ ಕಾರ್ನ ಸೀಸ್ ಮಾಡಿದೀನಿ. ನಾನ್ ಮಜಾ ಮಾಡಿದ್ರೆ ರಾಜ್ಯ ಹಾಳಾಗತ್ತಾ? ಹರಿ ಸರ್, ನಿಮ್ ಬಗ್ಗೆ ಜನರಲ್ಲಿ ಎಷ್ಟೊಂದು ಗೌರವ ಇದೆ. ನಿಮಗೆ ಇಂಥ ಮಗನ ನಿಮಗ್ ಗೊತ್ತಿಲ್ಲದೆ ಇದೆಲ್ಲ ನಡೆದಿರಬಹುದು ಅಂತ ನಿಮ್ ಗಮನಕ್ಕೆ ತರೋದಿಕ್ಕೆ ನಾನಿವನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದೆ. ಓಹೋ, ದೊಡ್ಡ ಸಮಾಜ ಸುಧಾರಕಿ ಇವಳು. ಡ್ಯಾಡ್, ಗೇಟ್ ನಿಂದ ಆಚೆ ಬಿದ್ದಿರ್ಬೇಕಾದವ್ರ ಮನೆ ಬಾಗಿಲು ತಟ್ಟಕ್ ಆಸೆ ಪಡ್ತಾರಲ್ಲ, ಅಂತವ್ರಲ್ಲಿ ಇವಳು ಒಬ್ಳು ಅಂತ ಕಾಣಿಸುತ್ತೆ. ಎಷ್ಟ್ ಬೇಕೆ ನಿನಗೆ? ಯಾವಳಿಗೋಸ್ಕರ ವಯಸ್ಸಿಗೆ ಬಂದ್ ಮಗನ ಎದುರಾಕೋತಾ ಇದ್ದೀರಾ? ನೋಡಿ, ಅವ್ನು ಹೇಳೋದ್ರಲ್ಲಿ ತಪ್ಪೇನಿದೆ? ಹರಿ, ಇವ್ನು ಹೇಗ್ ಬೇಕಾದ್ರೂ ಸಾಯ್ಲಿ, ನೀನ್ ನಡಿ ಅವಳಿಗೆ. ಇವನು ಒಳಗಡೆ ಹೋಗ್ಬೇಕಾಗಿರೋದು ಇಲ್ಲಲ್ಲ, ಸ್ಟೇಷನ್ ಅಲ್ಲಿ. ಗವರ್ಮೆಂಟ್ ವೆಹಿಕಲ್ ನ ಮಿಸ್ಯೂಸ್ ಮಾಡಿದಕ್ಕೆ ಅರೆಸ್ಟ್ ಮಾಡಿದೀನಿ. ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿ. ಐ ಆಮ್ ಸಾರಿ ಸರ್. ಮಮ್ಮಿ, ಅವಳು ಬೇಕಾಬಿಟ್ಟಿ ನಡ್ಕೋತಾ ಇದ್ರು, ಸುಮ್ನೆ ನಿಂತಿದ್ದೀರಲ್ಲ. ನಿಮ್ ಸಿಎಂ ಗಿರಿಗೆ ಅವಮಾನ. ನೀವ್ ಯಾರು ಅಂತ ತೋರ್ಸಿ ಅವಳಿಗೆ. ಮುಚ್ಚೆ ಬಾಯ್, ಈಗಾಗಿರೋ ಅವಮಾನ ಸಾಲ್ದ. ಲೆಟ್ ಹರ್ ಡೂ ಹರ್ ಡ್ಯೂಟಿ. ಬೆಳಿಗ್ಗೆ 9:30ಕ್ಕೆ ಅಮಿತಾಬ್ ಬಚ್ಚನ್ ಹೇರ್ ಕಟಿಂಗ್ ಸಲೂನ್ ಓಪನಿಂಗ್ ಸೆರೆಮನಿ. ಎಕ್ಸ್ಕ್ಯೂಸ್ ಮೀ, ವಿಶ್ವಸುಂದರಿ ಓಪನಿಂಗ್ ಅವ್ರು ಮಾಡ್ತಾರೆ. ಯಾರು? ಮುಖ್ಯಮಂತ್ರಿ ನಿಮ್ಮ ವಿಶ್ವನಾಥ್. ಥ್ಯಾಂಕ್ಸ್. ನೆಕ್ಸ್ಟ್ 10:15ಕ್ಕೆ ಬಡ್ಡಿ ಬಂಗಾರಮ್ಮ ಬ್ಯೂಟಿ ಪಾರ್ಲರ್ ಓಪನಿಂಗ್ ಸೆರೆಮನಿ. ಅಂದ್ರೆ ಟೇಪ್ ಕತ್ತರಿಸೋದು. ನಾವು ಈ KEB ಅವ್ರಿಗೆ ಯಾವಾಗ ಕರೆಂಟ್ ತೆಗಿಬೇಕು, ಯಾವಾಗ ಹಾಕ್ಬೇಕು ಒಂದು ಗೊತ್ತಾಗೋದಿಲ್ಲ. ಅವನವ್ನು ಈ ಕರೆಂಟ್ ಮಂತ್ರಿ ಮನೆ ಕರೆಂಟ್ ಹೋಗ್ಬೇಕು, ಅವಾಗ ಗೊತ್ತಾಗತ್ತೆ ಜನರ ಕಷ್ಟ ಏನು ಅನ್ನೋದು. ನಾನ್ ಕರೆಂಟ್ ಮಂತ್ರಿ ಬೈದ್ರೆ ಇವನ್ಯಾಕೆ ಈ ಪೊಸಿಷನ್ ಬಂದಿದ್ದಾನೆ? ಓ, ನೀವೇ ಅಲ್ವಾ ಕರೆಂಟ್ ಮಂತ್ರಿ? ಅಲ್ಲ, ನಾನು ಒಬ್ಬ ಅವ್ವ ಅಂದಿದ್ದಕ್ಕೆ ನೀವು ಈ ಪೊಸಿಷನ್ ಬಂದ್ಬಿಟ್ರಿ. ಇನ್ನ ರಾಜ್ಯದ ಜನ ಎಲ್ಲ ದಿವಸಕ್ಕೆ 1000 ಸರ್ತಿ ಏನ್ ಬಾರಿಸ್ತೀರಾ? ಪಕ್ಕ ಕೂದ್ಬೇಡ್ರಿ, ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ. ಸಾರಿ. ಥ್ಯಾಂಕ್ಸ್. ನಾನು ನಿಮ್ಗೆಲ್ಲ ಏನಯ್ಯ ತಪ್ಪು ಮಾಡ್ದೆ? ಬಸ್ ಸ್ಟ್ಯಾಂಡ್ ಲೆವೆಲ್ ಅಲ್ಲಿ ನಿಮ್ಮನ್ನ ವೆಸ್ಟರ್ನ್ ಲೆವೆಲ್ ತಗೊಂಡೋಗಿ ಬಿಟ್ನಲ್ಲ. ನನಗೆ ನೀವೆಲ್ಲ ಏನಯ್ಯ ಮಾಡಿದ್ರಿ? ಮೇನ್ ರೋಡ್ ಅಲ್ಲಿ ಹೋಗ್ತಾ ಇದ್ದವನ್ನ ಗಲ್ಲಿ ಸುತ್ತು ಕವಳ ತಾಯಿ ಮಾಡ್ಬಿಟ್ರಲ್ಲಯ್ಯ. ರೆಡ್ಡಿ ಅವ್ರೆ, ಕರ್ರ ದೇವ್ರು ಗಲ್ಲಿ ಒಳಗೆ ಸಿಕ್ಕ ಮಜಾ ಮೇನ್ ನಲ್ಲಿ ಸಿಕ್ಕಕ್ಕಿಲ್ಲ ರೀ. ಓಹೋ, 30, 60, 90 ml ಸಾರಾಯ್ ವೆಂಡರ್. ನೌ ಅಬ್ಕಾರಿ ಮಿನಿಸ್ಟರ್ ಅಡ್ವೈಸರ್ ಟು ಮೀ.
ಅದುಮ್ಕೊಂಡಿರ್ತೀಯ ಏನೋ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಆ ಸಿಎಂನ ಕೆಳಗಡೆ ಇಳಿಸಿ ನನ್ನನ್ನ ಸಿಎಂ ಮಾಡಿದ್ರೆ ಮಾಡ್ತೀವಿ ಅಂತಲೇ ಇಟ್ಕೊಳ್ಳಿ. ಆದ್ರೆ ಹ್ಮ್ ಬಹಳ ದಿನಗಳ ನಂತರ ಅಧಿಕಾರಕ್ಕೆ ಬಂದಿರೋ ನಾವು ಹ್ಮ್ ಈಗ ಶುರು ಹಚ್ಕೊಳ್ಳೋ ಹಸಿ ನೋಡಿ ಆಹಾ. ಸಿಎಂ ಏನಾದ್ರು ಗವರ್ನರ್ ಹತ್ರ ರಾಜೀನಾಮೆ ಬಿಸಾಕಿ ಹಾ. ಅಸೆಂಬ್ಲಿನ ಡಿಸಾಲ್ವ್ ಮಾಡು ಅಂತಂದ್ರೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ. ಏನಾಗುತ್ತೆ? ಏನು ಇಲ್ಲ, ಈಗಾಗಲೇ ಎಲೆಕ್ಷನ್ ಸೆಲೆಕ್ಷನ್ ಅಂತ ಇದ್ದು ಬದ್ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡಿರೋ ನಾವು ಹಾ. ಹಾಗೂ ಹೀಗೂ ನಿಮಗೆ ಅಂತ ಜನಗಳ ಹತ್ರ ತಟ್ಟೆನೋ ಬೇಸನ್ನೋ ಹಿಡ್ಕೊಂಡು ಓಟ್ ಕೇಳಕ್ ಹೋಗ್ತೀವಾ? ಹಾ. ಹೋಗ್ತೀವಿ. ಬೇಸತ್ತ ಜನ ಓಟ್ ಕೇಳಕ್ ಹೋದ್ರೆ ಕೈಗೆ ಸಿಗೋ ಚಪ್ಲಿನ ಪರ್ಕೆನೋ ತಗೊಂಡು ಹುಚ್ಚನಾಗಿ ಹೊಡೆದಂಗ್ ಹೊಡಿತಾರೆ. ಹೊಡಸ್ಕೊಳ್ಳಿ. ಆಹಾ ನೀವ್ ಹೇಳೋದ್ ಚೆನ್ನಾಗಿದೆ ರೀ. ಹಾ? ಅದೇನೋ ಹೇಳ್ತಾರಲ್ಲ, ಮಲಗಿದ್ದೋನು ಪುಟ್ಗೋಸಿನ ಎದ್ದೋನ್ ಎತ್ಕೊಂಡು ಹೋದ ಅಂತ. ಆಹಾ. ಅಲ್ರಿ, ಹಾ. ನಾವಾಗಿ ನಮ್ಮ ಸೀಟನ್ನ ಬೇರೆಯವ್ರಿಗೆ ಕೊಡೋದೇನ್ರಿ? ಬಾಮ್ಮ ಮನೆಗ್ ಹೋದೆ, ನೀನ್ ದೇವಸ್ಥಾನಕ್ ಹೋಗಿದ್ಯಾ ಅಂತ ವಿಷಯ ಗೊತ್ತಾಯ್ತು. ಏನಿವತ್ ವಿಶೇಷ? ಮಗಳು ಖಾಕಿ ತೊಟ್ಟು ಕರ್ತವ್ಯದಲ್ಲಿ ತನ್ನ ಹುಟ್ಟಿದ ಮರ್ತ್ಲು ಅಂದ್ರೆ ಹೆತ್ತವಳು ನಾನ್ ಮರೆಯಕ್ಕಾಗತ್ತಾ? ಹ್ಯಾಪಿ ಬರ್ತ್ಡೇ. ಮಮ್ಮಿ ಸಾರಿ ಸಾರಿ ಸಾರಿ. ಹುಟ್ಟಿದ ಹಬ್ಬದ ದಿನ ಸಾರಿಗಿರಿ ಅಂತ ಹೇಳ್ಬಾರ್ದು. ಮತ್ತೆ ನಿನಗೇನ್ ಇಷ್ಟನೋ ಅದನ್ನೇ ಕೇಳ್ಬೇಕು. ಹೆತ್ತವರು ತಮ್ಮ ಮಕ್ಕಳಿಗೆ ಏನೆಲ್ಲ ಸೌಕರ್ಯ ಮಾಡ್ತಾರೋ ತಾಯಿಯಾಗಿ ನೀನ್ ನನಗೆ ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ಯಾ. ಇನ್ನೇನಮ್ಮ ಬೇಕು? ನಿನಗೇನ್ ಇಷ್ಟ ಹೇಳು, ಅದನ್ನ ನಾನ್ ಕೊಡ್ತೀನಿ. ಚೆನ್ನಾಗಿದೆ. ಮಗಳ ಹುಟ್ಟಿದ ಹಬ್ಬದ ದಿನ ತಾಯಿ ಏನಾದ್ರೂ ಕೊಡೋದನ್ನ ಕೇಳಿದ್ದೀನಿ. ಮಗಳೇ ತಾಯಿಗೆ ಏನಾದ್ರೂ ಕೊಡ್ತೀನಿ ಅನ್ನೋದನ್ನ ಇವತ್ತೇ ಕೇಳಿದ್ದು. ಯಾಕೆ ಮಗಳು ಕೇಳ್ಬಾರ್ದು ಅನ್ನೋ ರೂಲ್ಸ್ ಏನಾದ್ರೂ ಇದೆಯಾ? ಹಾಗೇನಿಲ್ಲ, ನಿಜವಾಗ್ಲೂ ಕೇಳ್ಬಿಡ್ತೀನಿ. ಇಲ್ಲ ಅನ್ಬಾರ್ದು. ದೇವಸ್ಥಾನದಲ್ಲಿ ಬೇರೆ ಹೇಳ್ತಿದೀಯಾ? ಏನಮ್ಮ ಕೇಳ್ತೀಯಾ? ವಿಧಾನಸೌಧ ಏನಾದ್ರೂ ಕೇಳೋ ಐಡಿಯಾ ಇದೆಯಾ? ಬೇಗ ನೀನೊಂದ್ ಮದ್ವೆ ಆಗ್ಬಿಟ್ರೆ ಸುತ್ತಿ ಬಳಸಿ ನೀನ್ ಇಲ್ಲಿಗೆ ಬರ್ತೀಯಾ ಅಂತ ನಂಗ್ ಚೆನ್ನಾಗ್ ಗೊತ್ತಿತ್ತು ಮಾತ್ ಕೊಟ್ಟಿದ್ಯಾ ಅಂದ್ಮೇಲೆ ನಿನಗೂ ಆಸೆ ಇದೆ ಅಂತ ತಾನೆ? ಅರಿವು ಇಲ್ಲ? ನಾಟೆಡ್. ಓಹ್ ನೋಡು, ನನಗೂ ವಯಸ್ಸಾಯ್ತು. ಎಲ್ಲಿ ನಿನ್ನ ನಡುನೀರ್ನಲ್ಲಿ ಕೈ ಬಿಟ್ಟು ಹೋಗ್ತೀನೋ ಅಂತ ಭಯ ಅಷ್ಟೇ. ಡಾರ್ಲಿಂಗ್, ಯು ಆರ್ ಸೋ ಸ್ವೀಟ್, ಸೋ ಯಂಗ್. ನಿನಗೆ ಬೇರೆ ಹುಡುಗನ್ ಹುಡ್ಕೊಂಡ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಏಯ್, ದೇವಸ್ಥಾನ ಮಾತು. ಓಕೆ 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 ಓಕೆ. ಅಮ್ಮ, ನನ್ಗೆ ಒಳ್ಳೆ ಗಂಡು ಸಿಕ್ಕಿದ್ಮೇಲೆ ಕರ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ನೀನೇ ನಿಂತು ಮದ್ವೆ ಮಾಡ್ಬಿಡು. ಓಕೆ ಡಾರ್ಲಿಂಗ್? ಓಕೆ ಡಾರ್ಲಿಂಗ್. ಸಹವಾಸ್ ದೋಷ. ನಿನ್ನ ಹತ್ರ ಮಾತಾಡಿ ಮಾತಾಡಿ ನನಗೂ ಅದೇ ಬಂದ್ಬಿಡ್ತಾ ಇದೆ. ಸರ್, ಏನಮ್ಮ, ಏನ್ ಸಮಾಚಾರ? ಸರ್, ನಾನು ಪ್ರೊಫೆಸರ್ ನೀಲ್ಕಂಠಯ್ಯನವರ ಸೊಸೆ ಸರ್. ನನ್ ಮದ್ವೆ ಆಗಿ 2 ವರ್ಷ ಆಯ್ತು. ಮದ್ವೆ ಸಮಯದಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಯಜಮಾನ್ರಿಗೆ 50,000 ರೂಪಾಯಿ ಕ್ಯಾಶ್, 1 ಸ್ಕೂಟರು, ವಾಚು, ಉಂಗ್ರ ಎಲ್ಲ ಕೊಟ್ಟು ಮದ್ವೆ ಮಾಡಿದ್ರು. ಮದ್ವೆ ಆದ್ಮೇಲೂ ತವ್ರ ಮನೆಯಿಂದ ಹಣ ತಗೊಂಬಂತ ಹೊಡೆದು ಬಡ್ದು ಕಳಿಸ್ತಾ ಇದ್ರು. ಈಗಂತೂ 2 ದಿವಸದಿಂದ ಅರ್ಜೆಂಟ್ ಆಗಿ 25,000 ಬೇಕಾಗಿದೆ, ತಗೊಂಡ್ ಬಾ ಅಂದ್ರು. ಅಷ್ಟೊಂದು ಹಣ ನಮ್ಮ ಅಪ್ಪನ ಹತ್ರ ಇಲ್ಲ. ಈ ಸಲ ನಾನು ಹಣ ತರೋಲ್ಲ ಅಂದಿದ್ದಕ್ಕೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ ಸರ್. ಅದಕ್ಕೆ ಧೈರ್ಯ ಮಾಡಿ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ ಬಂದೆ. ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ ಸರ್. ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಮದ್ವೆ ಟೈಮಲ್ಲಿ ಹಣ ಕೊಟ್ಟಿದ್ರಾ? ಹೌದು ಸರ್. ಮದ್ವೆ ಆದ್ಮೇಲೂ ಆಗಾಗ ಹಣ ತಂದ್ಕೊಡ್ತಿದ್ರಾ? ಹೌದು ಸರ್. ಈಗ್ಲೂ ತಂದ್ಕೊಟ್ಬಿಡೋದಪ್ಪ. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಅಲ್ಲಮ್ಮ, ನಾಯಿ ಮರಿ ಪಾಪ ಚಿಕ್ಕದು, ದೇವ್ರ ಮನೇಲೆ ಹೆತ್ಕೊಳ್ಳಿ ಅಂತ ಬಿಟ್ಬಿಟ್ಟು ದೊಡ್ಡದಾದ್ಮೇಲೆ ಗಲೀಜ್ ಮಾಡಬೇಡ ಅಂತ ಕೇಳುತ್ತಾ? ವಾಸನೆ ಮೂಸಿಡ್ದು ತನ್ನ ಕೆಲಸ ತಾನು ಮುಗಿಸ್ಕೊಳುತ್ತೆ. ಹಾಗೇನೆ ಮನುಷ್ಯನು ನಾಯಿ ಜಾತಿಗಿಂತ ಸ್ವಲ್ಪ ಮೇಲ್ಜಾತಿ. ಹಣ ಬರೋ ದಾರಿ ತೋರಿಸ್ಬಿಟ್ಟು ಇದ್ದಕ್ಕಿದ್ದ ಹಾಗೆ ಆ ದಾರಿನ ಬಂದ್ ಮಾಡ್ಬಿಟ್ರೆ ಕೇಳ್ತಾನ? ಕತ್ತ ಸಾಕಾದ್ರೂ ಹಣ ವಸೂಲಿ ಮಾಡ್ತಾನೆ. ಆದ್ರೆ ನೀನ್ ಹೇಳೋ ಪ್ರೊಫೆಸರ್ ನೀಲ್ಕಂಠಯ್ಯನವರು ಆ ಜಾತಿಗೆ ಸೇರಿದವ್ರಲ್ವಲ್ಲ? ಅಂದ್ರೆ ನಿಮ್ ಮಾತಿನ ಅರ್ಥ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹೇಳಕ್ಕಾಗಲ್ಲಮ್ಮ. ಸರ್ಕಾರದವರು ಒಳ್ಳೇದಾಗ್ಲಿ ಅಂತ ಡೌರಿ ಆಕ್ಟ್ ತಂದ್ರು. ನಿಮ್ಮಂತ ಹೆಂಗಸರು ಅದನ್ನೇ ಇಟ್ಕೊಂಡು ಬಹಳ ಆಟ ಆಡ್ತಿದ್ದೀರಾ. ಸರ್, ಗಂಡ ಏನೇ ಲೇ ಅನ್ನೋ ಹಾಗಿಲ್ಲ. ಹೆಂಡ್ತಿರು ಪೊಲೀಸ್ ಸ್ಟೇಷನ್ ಅಲ್ಲಿ ಡೌರಿ ಕೇಸ್ ರಿಜಿಸ್ಟರ್ ಮಾಡಿಸ್ತೀನಿ ಅಂತ ಹೆದರ್ಸ್ತೀರಾ? ನನಗ್ ಗೊತ್ತಿಲ್ವಾ? ಸತ್ಯವಾಗ್ಲೂ ನನ್ಗೆ ಮನೇಲಿ ತುಂಬಾ ತೊಂದರೆ ಕೊಡ್ತಿದ್ದಾರೆ ಸರ್. ನೋಡಮ್ಮ, ನೀನ್ ಏನೇ ಹೇಳಿದ್ರು ಈ ವಿಷಯದಲ್ಲಿ ನನಗ್ ಕಿವಿ ಕೇಳಿಸೋದಿಲ್ಲ. ಯಾಕೆಂದ್ರೆ ನಮ್ಮನೇಲೂ ನನ್ನ ಹೆಂಡ್ತಿದು ಇದೇ ಗೋಳೆ. ಏನಮ್ಮ ಅಂದ್ರೆ ಏನೇನ್ ಕರಿತಿದ್ರೆ ಅಂದ್ರೆ ಅಂತಾಳೆ. ನಾನ್ ಏತಿ ಅಂದ್ರೆ ಅವಳು ಪ್ರೇತಿ ಅಂತಾಳೆ. ಜಾಸ್ತಿ ಮಾತಾಡಿದ್ರೆ
ನನ್ನ ಮೇಲೆ ಡೌರಿ ಕೇಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರ್ಸ್ತಾಳೆ. ಸೊ ನೋ ಸೆಂಟಿಮೆಂಟ್. ದೊಡ್ಡ ಸಾಹೇಬ್ರು ಬರೋದಕ್ಕೆ ಇನ್ನೂ ಹೊತ್ತಾಗುತ್ತೆ. ಅವ್ರು ಬಂದ್ಮೇಲೆ ಕೇಸ್ ರಿಜಿಸ್ಟರ್ ಮಾಡಮ್ಮ. ಸದ್ಯಕ್ಕೆ ನೀನ್ ಹೋಗ್ಬೋದು. ಸರ್ ಪ್ಲೀಸ್ ಪ್ಲೀಸ್ ಸರ್. ಹೋಗ್ತೀಯೋ ಇಲ್ಲ ಯಾವ್ದಾದ್ರು ಕೇಸ್ನಲ್ಲಿ ಫಿಟ್ ಮಾಡ್ಲೋ? ಏನ್ ಅಮ್ಮ ಅವ್ರೆ, ಬೆಳಗ್ಗೆ ಹೋದವ್ರು ಈಗ ಬರ್ತಿದಿರಲ್ಲ, ತಂದ್ರ ದುಡ್ನ? ನಮ್ ತಂದೆ ತುಂಬಾ ಕಷ್ಟದಲ್ಲಿದ್ದಾರೆ. ಅವ್ರ ಹತ್ರ ಒಂದು ಪೈಸನೂ ಇಲ್ಲ. ಆಹಾ ಇಲ್ಲ ಅಂದ್ರೆ ಬಿಟ್ಟಿ ಊಟ ಹಾಕೋಕೆ ನಾನೇನಿಲ್ಲಿ ತೋಡ್ ತಪ್ಪನ್ ಛತ್ರ ನಡೆಸ್ತಿಲ್ಲ ಕಣೆ. ಮದ್ವೆ ಟೈಮ್ನಲ್ಲೂ ದುಡ್ಡು ಇಸ್ಕೊಂಡ್ರಿ, ಈಗ್ಲೂ ದುಡ್ಡು ಬೇಕು ಅಂದ್ರೆ ನಮ್ಮಪ್ಪ ಎಲ್ಲಿಂದ ತರ್ತಾರೆ? ಏಯ್, ಅದು ಅವನ ಹಣೆ ಬರ ಹಾಕಣೆ. ನನಗೆ 25,000 ರೂಪಾಯಿ ಬೇಕು ಅಂದ್ರೆ ಬೇಕೇ ಬೇಕು. ರೀ, ನೀವು ಅತ್ತೆ ಮಾವನ್ ತರ ದುಡ್ಡು ದುಡ್ಡು ಅಂತೀರಲ್ಲ, ಅವ್ರ ಮಾತ್ ಕೇಳೋ ಹಾಗೆ ನನ್ ಮಾತು ಸ್ವಲ್ಪ ಕೇಳ್ರಿ. ಕೇಳ್ತಾ ಇದ್ದೆ, ಆದ್ರೆ ಏನ್ ಮಾಡ್ಲಿ, ದೊಡ್ಡವರು ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಪ್ರಿಂಟ್ ಹಾಕಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಪೂಜಿಸ್ತೀನಿ, ಅವ್ರ ಮಾತಿಗೆ ಬೆಲೆ ಕೊಡ್ತೀನಿ. ಪತ್ನಿ ದೇವೋಭವ ಅಂತ ಏನಾದ್ರೂ ಇದ್ದಿದ್ರೆ ನಿನಗೂ ನಾನು ಅದೇ ಬೆಲೆ ಕೊಡ್ತಿದ್ದೆ ಚಿನ್ನ. ಲೋ ಕುಮಾರ, ತಗಡ್ ತಗೊಂಡ್ ಹೋಗಿ ಚಿನ್ನ ಅಂತಿದ್ಯಲ್ಲೋ. ಮುಚ್ಚೆ ಬಾಯಿ, ಇದು ಸಭ್ಯಸ್ಥರು ವಾಸ ಮಾಡ್ತಿರೋ ಜಾಗ. ತೊಟ್ಟಕ್ ಪಿಟಿಕ್ ಕಾಣ್ಬಾರ್ದು. ನೀನಿದ್ಯೋ ಇಲ್ಲೋ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಕರೆಕ್ಟ್ ಡ್ಯಾಡಿ. ಯಾಕೆ ಹಿಂಗ್ ನಿಂತ್ಕೊಂಡ್ರಿ? ಕಮಾನ್ ಕಮಾನ್, ಸುಟ್ಟಾಕಿ ಸುಟ್ಟಾಕಿ. ಯಾಕೆ ಸುಟ್ಟಾಕಿ? ಕಮಾನ್. 106 ಜನಗಳಿಗೆ ದಾರಿ ದೀಪವಾಗಬೇಕಾದ ಪ್ರೊಫೆಸರ್ ಇವತ್ತು ತನ್ನ ಮನೆ ನಂದಾ ದೀಪನ ಆರ್ಸೋಕ್ ನಿಂತಿದ್ದಾರೆ. ಶಭಾಷ್ ಶಭಾಷ್. ತನ್ನ ತಂದೆ ತಾಯಿ ಬಂಧು ಬಳಗನೆಲ್ಲ ಬಿಟ್ಟು ತನ್ನ ಗಂಡನೇ ಸರ್ವಸ್ವ ಅಂತ ಈ ಮನೆ ಹೊಸಲ್ ಮೆಟ್ಟಿ ಬಂದ ಹೆಣ್ಣನ್ನ ಸುಡೋಕ್ ನಿಂತಿದ್ದೀರಲ್ಲ, ನಿಮಗೆ ಕಿಂಚಿತ್ ಆದ್ರೂ ಮನುಷ್ಯತ್ವ ಬೇಡ್ವಾ? ಪಾಪ ಇವಳು ಮೃದು ಸ್ವಭಾವದಳು. ನೀವು ಕೊಡೋ ಕಷ್ಟನೆಲ್ಲ ತಡ್ಕೊಂಡು ನಿಂತಿದ್ದಾಳೆ. ಗುಡ್, ವೆರಿ ಗುಡ್. ಅದೇ ಡೇರ್ ಡೆವಿಲ್ ಹೆಣ್ಣಾಗಿದ್ರೆ ನಿಮ್ಮ 3 ಜನನ ಸುಟ್ಟಾಕ್ತಿದ್ಲು. ನಿಮ್ಮ ಸೊಸೆ ತರ ಮೃದುನೂ ಆಗದೆ ಧೈರ್ಯಸ್ಥಳು ಆಗದೆ ಇರೋ ಮಧ್ಯ ಜಾತಿಗೆ ಸೇರಿದ ಹೆಣ್ಣಾದ್ರೆ ಏನ್ ಮಾಡ್ತಾಳೆ ಗೊತ್ತಾ? ಗಂಡನ್ ಜೊತೆಲಿ ಬಾಳೋಕಾಗ್ದೆ, ತಂದೆ ತಾಯಿಗೆ ಮುಖ ತೋರ್ಸೋಕಾಗ್ದೆ, ಎಲ್ಲೋ ಕೆಲಸ ಸಿಗದೆ ಮೈ ಮಾಡ್ಕೊಂಡು ಹೊಟ್ಟೆ ಹೊಡ್ಕೋತಾಳೆ. ಅಂದ್ರೆ ಪ್ರಾಸ್ಟ್ಯೂಟ್ ಆಗ್ತಾಳೆ. ಭಾರತದಲ್ಲಿ ಇವತ್ತು ನಡೀತಿರೋದಕ್ಕೆ ಇಂಥ ಗಂಡು ಮಕ್ಕಳನ್ನ ಹೆತ್ತ ನಿಮ್ಮಂಥ ತಂದೆ ತಾಯಿಗಳೇ ಕಾರಣ. ಎಸ್, ಯಾವ ಲೆಕ್ಕದಲ್ಲಿ ನೀವು ಇವನಿಗೆ ವರದಕ್ಷಿಣೆ ತಗೊಂಡ್ರಿ? ರೆಟ್ಟೆಗಾತ್ರ ಮೀಸೆ ಬಿಟ್ಟಿದ್ದಾನಂತನ, ಇಲ್ಲ ಗಂಡಸನ್ನ ಪುರುಷಾರ್ಥಕ? ವರದಕ್ಷಿಣೆ ತಗೊಂಡು ಸೊಸೆನ್ ಮನೆ ಕರ್ಕೊಂಡ್ ಬಂದು ಸುಖವಾಗ ನೋಡ್ಕೋತಾ ಇದ್ದೀರಾ ಇಲ್ವಲ್ಲ? ಮನೆ ಕೆಲಸದವ್ರಿಗಿಂತಲೂ ಹೀನಾಯವಾಗಿ ನೋಡ್ಕೋತಿದ್ದೀರಾ. ಅವಳು ಒಂದೊಂದು ಹನಿ ರಕ್ತನು ಜಿಗಣೆ 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 ತರ ಹೇಳ್ತಾ ಇದ್ದೀರಾ. ಹಗಲು ರಾತ್ರಿ ಅತ್ತೆ ಮಾವನೇ ದೇವ್ರು ಅಂತ ಸೇವೆ ಮಾಡ್ತಾ, ರಾತ್ರಿ ತನ್ನ ಕಷ್ಟ ಸುಖ ಹೇಳ್ಕೊಳಕ್ಕೆ ಗಂಡನ ಹತ್ರ ಬಂದ್ರೆ ಏನಮ್ಮ, ನೀವು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ನೀವೇ ವೈರಿನ? ಈ ಮನೆಗೆ ನೀವು ಬಂದಾಗ ನಿಮ್ಮತ್ತೇನು ಹೀಗೆ ನೋಡ್ಕೊಂಡ್ರ? ಅವಳು ನನ್ನನ್ನ ಹಾಗೆ ನೋಡ್ಕೊಂಡಿದ್ದಕ್ಕೆ ನಾನು ಇವಳನ್ನ ಹೀಗ್ ನೋಡ್ಕೊತಾ ಇರೋದು. ಓಹೋ, ವಂಶಾವಳಿ. ನನಗೇನೋ ನಿಮ್ಮತ್ತೆ ಹೇಳ್ ತಿಂತಿದ್ಲು ಅನ್ಸುತ್ತೆ. ನೀವುನು ಆಫೀಸರ್. ಅಬ್ಬಬ್ಬಬ್ಬ, ತಾಯಿ ಬಗ್ಗೆ ಏನು ಗೌರವ, ಎಷ್ಟೊಂದು ಮರ್ಯಾದೆ ಇರ್ಬೇಕಾದ್ದೆ. ಎಸ್, ನಿನ್ನನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿರೋ ನಿನ್ನ ಹೆಂಡತಿಗೂ ಅದೇ ಗೌರವ ಕೊಡ್ಬೇಕು ಅಂತ ನಿನಗೆ ಗೊತ್ತಿಲ್ಲ? ಮಿಸ್ಟರ್ ಶಶಿ. ಎಸ್ ಮೇಡಮ್. ನೋಡಿದ್ರಾ, ಪೊಲೀಸ್ ಆದ ನಾವು ಸ್ವಲ್ಪ ಏಮಾರಿದ್ರು ಎಂಥ ಅನಾಹುತ ಆಗುತ್ತೆ ಅಂತ ಗೊತ್ತಾಯ್ತಾ? ಸಾರಿ ಮೇಡಮ್. ಟೇಕ್ ದೆಮ್ ಟು ಕಸ್ಟಡಿ. ಏನಿದು? ಏನು? ನಾನ್ ನಿಮ್ಮನ್ನೇ ಕೇಳ್ತಾ ಇರೋದು ಏನಿದು ಅಂತ. ಲೈಸೆನ್ಸ್ ಶಾಂಕ್ಷನ್ ಮಾಡಿರೋ ಫೈಲು. ಯಾರು ಮಾಡಿದ್ದು? ನಾನೇ ದೇವ್ರು. ಹೇಳೋಕ್ ನಾಚಿಕೆ ಆಗಲ್ಲ? ಬೇರೆಯವ್ರ ಖಾತೆಯಲ್ಲಿ ಕೈ ಹಾಕೋ ಅಧಿಕಾರ ನಿಮ್ಗೇನ್ರಿ ಇದೆ? ಎಕ್ಸ್ಕ್ಯೂಸ್ ಮೀ, ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿ. ಬೆಂಕಿ ಬಿತ್ತು ನಿಮ್ ಮಂತ್ರಿಗಿರಿಗೆ. ಆ ಅಂದ್ರೆ ಓನಕ್ ಬರಲ್ಲ, ಓ ಅಂದ್ರೆ ಟೋನಕ್ ಬರಲ್ಲ. ನೀವೆಲ್ಲ ಈ ರಾಜ್ಯದ ಮಂತ್ರಿಗಳು. ಕೇವಲ ಒಂದ್ ಖಾತೆ ಇಟ್ಕೊಂಡೆ
ಇಷ್ಟೊಂದು ಆಟ ಆಡ್ತಾ ಇದ್ದೀರಲ್ಲ, ಇನ್ನೇನಾದ್ರೂ 4-5 ಖಾತೆ ನಿಮ್ ಕೈಲಿದ್ದಿದ್ರೆ ಇದ್ದಿದ್ದಿದ್ರೆ ರಾಗಿ ಮುದ್ದೆ ಸಿಎಂ ತರ ನಿಮ್ ಕೈಗೆ ರಾಗಿ ಮುದ್ದೆನ ಕೊಟ್ಬಿಟ್ಟು ರಾಜ್ಯದ ಸಿಎಂ ಗಿರಿಯಿಂದ ಸೀದಾ ಡೆಲ್ಲಿ PM ಗಿರಿಗೆ ಏಣಿ ಹಾಕೊಂಡು ಹತ್ ಬಿಡ್ತಿದ್ದೆ. ಓಕೆ, ಹಾಗತ್ತೋ ನಿಮ್ಮಂತವ್ರನ್ನ ಇಳಿಸೋ ಜನನು ಇಲ್ಲಿದ್ದಾರೆ ಅನ್ನೋದನ್ನ ಮರಿಬೇಡಿ. ರಾಜಕೀಯದಲ್ಲಿ ಹಾವು ಏಣಿ ಆಟ ಇದ್ದಿದ್ದೇ ದೇವ್ರು. ಡೆಪ್ಯೂಟಿ ಸಿಎಂ ವೈಫ್ ಅಂಡ್ ಹಸ್ಬೆಂಡ್ ಇದ್ದಂಗೆ. ಅವ್ರಿಬ್ಬರ ಮಧ್ಯೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂತು ಅನ್ನು ಪೊಸಿಷನ್ ಬಂದ್ಬಿಡ್ತಾಳೆ. ಅದಾಗೋದಕ್ಕಿಂತ ಮುಂಚೆ ನಮಗೂ ಏನಾದ್ರೂ ಸ್ವಲ್ಪ ಮಾಡ್ಕೊಳ್ಳೋದಕ್ ಬಿಡಯ್ಯ. ಬಿಡ್ತೀನಿ, ನಿಮ್ಮ ನೆಲ್ ಬಿಡ್ಬೇಕೋ ಅಲ್ಲೇ ಬಿಡ್ತೀನಿ. ಸಿಎಂ ಸಾಹೇಬ್ರೆ, ಪೂಜೆ ಮಾಡ್ಲಿ ಮಾಡದೇ ಇರ್ಲಿ, ಹಸು ಹಾಲು ಕೊಟ್ಟೇ ಕೊಡುತ್ತೆ. ಹಾಲು ಉಯ್ಲಿ ಉಯ್ದೇ ಇರ್ಲಿ, ಹಾವು ವಿಷ ಕಕ್ಕೇ ಕಕ್ಕತ್ತೆ. ಈ ಕೃಷ್ಣಪ್ಪ ರೆಡ್ಡಿನ ಎದುರಾಕೊಂಡವನು ಯಾವನೇ ಆಗ್ಲಿ ಈ ಸಿಎಂ ಸೀಟ್ ನಲ್ಲಿ ಹೆಚ್ಚು ದಿನ ಪ್ಲೀಸ್ ನೀವು ನಿಮ್ ರಾಜೀನಾಮೆನ ರೆಡಿ ಮಾಡ್ಕೊಳ್ಳಿ. ಶಟ್ ಅಪ್ ಅಂಡ್ ಗೆಟ್ ಔಟ್ ಐ ಸೇ. ಓಹೋ, ಇಂಗ್ಲಿಷಾ? ಓಕೆ, ಇವತ್ ನಾನು ಗೆಟ್ ಔಟ್, ಆಮೇಲೆ ನೀನು ಗೆಟ್ ಔಟ್ ಔಟ್. ಜೈ ಹಿಂದ್. ಸಾರೆ ಜಹಾ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಹಮಾರ. ನಾನ್ ಬಡ್ಕೊಂಡೆ ರಾಜಕೀಯದವರು ಬಣ್ಣ ಬದಲಾಯಿಸೋ ಗೋಸುಂಬೆ ತರ ಅಂತ. ಅವ್ರಿಗೆ ಅವ್ರಂಗೆ, ಇವ್ರಿಗೆ ಇವ್ರಂಗೆ, ನಮ್ಗೆ ನಮ್ಮಂಗೆ ಅಂತ. ಕೇಳಿದ್ರ ನನ್ನ ಮಾತ್ನ? ನೀವು ಸ್ಯಾಂಕ್ಷನ್ ಮಾಡದಲ್ಲ ಎಸೆನ್ಸ್ ನ, ನಿಮ್ ಎದುರಿಗೆ ಕ್ಯಾನ್ಸಲ್ ಮಾಡಿದಾನೆ ಅಂದ್ರೆ ನಿಜವಾಗ್ಲೂ ಆ ಸಿಎಂ ತಾಯಿ ಹುಡ್ದವನೇ ಅವನು. ಏಯ್, ನಾವೆಲ್ಲ ಏನ್ ನಾಯಿ ಗುಡ್ತೋರ? ಎಗರ್ಸಿ ಎದೆಗೊದ್ದವನ್ ಕೈಲೇ ಕಾಲೊತ್ತಿಸ್ಕೊಳ್ಳೋ ನನ್ನ ಮಗ ನಾನು. ಸುಲ್ತಾನ್ ಫೋನ್ ಹಚ್ಚು. ನನ್ ಕೊಲ್ಬೇಡ, ನನ್ ಕೊಲ್ಬೇಡ, ಬೇಡ, ನನ್ಗೆ ನಿನ್ಗೆ ಏನ್ ಬೇಡ, ನಾನೇ ತಪ್ಪು ಮಾಡಿದೀನಿ, ನನ್ ಕೊಲ್ಬೇಡ. ಪಾಪ, ನೀನ್ ಯಾರೋ ಏನೋ ಒಂದು ಗೊತ್ತಿಲ್ಲ. ದುಡ್ಡು ಕೊಟ್ರು ತಲೆ ತೆಗೆದೆ. ತಲೆ ತಾನೆ ತೆಗಿತೀನಿ. ಲೇ ಬಿಂಡ್ರಿಕೆ, ನಾನ್ ಹೇಳ್ತಾ ಇರೋದು ಆ ಸಿಎಂ ಸಾಹೇಬ್ರು ತಲೆನ. ನಾನ್ ಹೇಳ್ತಾ ಇರೋದು ಆ ಸಿಎಂ ತಲೆ ತೆಗಿತೀನಿ ಅಂತಾನೆ. ಅಯ್ಯೋ 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 ಸುಲ್ತಾನ, ನೀನ್ ಆ ಸಿಎಂ ತಲೆ ತೆಗೆದ್ರೆ ಅದು ಇಂಡೈರೆಕ್ಟ್ ಆಗಿ ನನ್ ತಲೆ ತೆಗೆದಂಗೆ. ಅದ್ಯಾಗೆ? ಲೇ ಬಿಂಡ್ರಿಕೆ, ಹಿಂದಿನ ಎಲೆಕ್ಷನ್ ನಲ್ಲಿ ಇವರಿಗೆ MLA ಸೀಟ್ ಸಿಗದೆ ಇದ್ದಾಗ ನಿನ್ನನ್ನು ಕರೆಸಿ ಇವ್ರ ಕ್ಷೇತ್ರ ನಿಂತಿದ್ದ ಆ ಬಸಪ್ಪನ್ ತಲೆ ತಗ್ಸಿದ್ವಲ್ಲ, ಆ ತಲೆ ತೆಗೆದವ್ ನೀನೆ ಅಂತ ಇಡೀ ಊರಿಗೆಲ್ಲ ಗೊತ್ತಾಗಿ ಕೆರ ಹಿಡ್ಕೊಂಡು ಬಂದು ಮನೆ ಮುಂದೆ ನಿಂತಿದ್ದನ್ನ ಮಾರ್ತು ಬಿಟ್ಟನ್ಲೇ ಬಿಂಡ್ರಿಕೆ. ಅಬೇ ಸಾಣೆ, ಓ ಮೈನೇ ಬೋಲ, ಲೇಕಿನ್ ಈಗೇನ್ ಮಾಡ್ಬೇಕು ಅದ್ ಹೇಳು. ಬ್ಯಾಡ್ರಿ ಬ್ಯಾಡ್ರಿ ಬ್ಯಾಡ್ರಿ, ಸಿಟ್ಟಿಗೆ ಪಕ್ಕ ಕೂದ್ಬೇಡ್ರಿ. ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ. ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಸಾರಿ, ಥ್ಯಾಂಕ್ಸ್. ಲೇ, ಬೇರೆ ಊರಿಂದ ಯಾರನ್ನಾರ ಕರೆಸಿ ತಲೆ ತಗ್ಸಿ ವಾಪಸ್ ಕಳ್ಸಲೇ ಬಿಂಡ್ರಿಕೆ. ಠೀಕ್ ಹೈ. ಅಯ್ಯೋ 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 ಪಾಪ, ಎಂತ ಅನ್ಯಾಯ. ಏಟ್ ಬಿಟ್ಟ ಹೇಳಿದಲ್ಲ ರಾವಣ ರಾಜ್ಯ. ರಾಮ ರಾಜ್ಯ ಶುರು ಮಾಡ್ಬೇಕು ಅಂತ ಪ್ರಾರಂಭ ಮಾಡಿದ್ವಿ, ಅದಕ್ಕೆ ನೀವು ಅವಕಾಶ ಕೊಡ್ಲಿಲ್ಲ. ಅದಕ್ಕೆ ರಾವಣ ರಾಜ್ಯ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಲೂ ಕೈ ಎತ್ತದೆ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ಅದ್ ಸ್ಕೂಲ್ ಜಾಗನ ದಯವಿಟ್ಟು ನಮಗೆ ಬಿಟ್ಕೊಟ್ಬಿಡು. ಬಿಟ್ಕೊಡೋ ಅಂದ ತಕ್ಷಣ ಬಿಟ್ಕೊಡೋದಕ್ಕೆ ಅದೇ ನಮ್ಮ ಅಪ್ಪ ಹಾಕಿದ ಆಲದ ಮರ ಅಲ್ಲ. ಕೃಷ್ಣರಾಜ ಒಡೆಯರು ಹುಡುಗರಿ ಪಾಠಶಾಲೆ ಮಾಡ್ಬೇಕು ಅಂತ ದಾನ ಕೊಟ್ಟಿರೋ ಜಾಗ. ಅವ್ರಿಗೆ ಕೊಡೋ ಅಧಿಕಾರ ಇತ್ತು, ಕೊಟ್ಟಿದ್ದಾರೆ.
ಅದನ್ನ ಕಿತ್ಕೊಳ್ಳೋ ಅಧಿಕಾರ ಸರ್ಕಾರಕ್ಕಿದೆ, ಕಿತ್ಕೋತೀವಿ. ಈ ಮಾತನ್ನ ಸರ್ಕಾರದವರೇ ಬಂದು ಹೇಳಿ, ಆಮೇಲೆ ನೋಡೋಣ. ಸರ್ಕಾರ ಸರ್ಕಾರದ ಸರ್ವಾಧಿಕಾರಿ ಅಂತ ಕರೆಸ್ಕೊಳ್ತಾ, ಬಡವರ ಪಾಲಿಗೆ ಅನ್ನದಾತ ಅಂತ ಹೊಗಳಿಸ್ಕೊಳ್ತಾ, ರಾಜ್ಯದ ಪ್ರತಿಯೊಂದು ಪ್ರಜೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಮೆರಿತಾ ಇರೋ ನಮ್ಮಂತ ಬಡ್ಡಿ ಬಂಡವಾಳ ಶಾಹಿಗಳು ಕೂಡ ಒಂದಲ್ಲ ಒಂದು ರೀತಿ ಸರ್ಕಾರನೇ. ಲೋ ಬಡ್ಡಿ ಮಕ್ಳ, ಆ ಮಕ್ಳ ಆರದ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಆಶ್ರ, ಅಯ್ಯೋ ನಿಮ್ದಮ್ಮ ಅಂತೀನಿ, ಕೈ ಮುಗಿತೀನಿ, ದಯವಿಟ್ಟು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕೈ ಹಿಡ್ಕೊಳ್ಳಬೇಡಿ, ಕೈ ಮುಗಿಲಬೇಡಿ. ಇದೇ ಕೆಲಸನ ಸೀದಾ ಹೋಗಿ ಬಸ್ ಸ್ಟ್ಯಾಂಡ್ ನೆಲ್ಲ ರೈಲ್ವೆ ಸ್ಟೇಷನ್ ಅನ್ನು ಒಡ್ಡಿದ್ರೆ ಹೊಟ್ಟೆನು ತುಂಬುತ್ತೆ, ಭಿಕ್ಷೆನು ಸಿಗುತ್ತೆ. ಬಿಡಪ್ಪ, ಕೈ ಬಿಡಪ್ಪ. ಸೂರಜ್, ಇಷ್ಟು ದಿನ ಈ ಅನಾಥ ಮಕ್ಕಳಿಗೆ ಫ್ರೀಯಾಗಿ ನಿನ್ನ ಫಾರ್ಮ್ ಹೌಸ್ ಇಂದ ಹಾಲು ತಂದು ಕೊಡ್ತಾ ಇದ್ದೆ. ಆದ್ರೆ ಇನ್ನು ಮುಂದೆ ಅದರ ಅವಶ್ಯಕತೆ ಇಲ್ಲಪ್ಪ. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ಹೌದಪ್ಪ, ತಲತಲಾಂತರದಿಂದ ನಡ್ಕೊಂಡು ಬಂದಿರೋ ಈ ಪಾಠಶಾಲೆನ ಈ ಮಾರ್ವಾಡಿ ಅಕ್ಕ ಇವಾಗ ಹೊಡ್ಕೊಳ್ಳೋಕ್ ಪ್ರಯತ್ನ ಪಡ್ತಾ ಇದ್ದಾನೆ.